ಉತ್ತರ ಕರ್ನಾಟಕ ಭಾಗದ ಜಾನಪದ ಗಾಯಕ ಮಾರುತಿ ಕೊಲೆ ರಹಸ್ಯ ಈಗ ಬಯಲಾಗಿದೆ. ಬೂದಿಹಾಳ ಗ್ರಾಮದ ಬಳಿ ಮಾರುತಿ ಅಡವೆಪ್ಪ ಲಠ್ಠೆ ಕೊಲೆ ಆಗ್ತಾನೆ ಭೀಕರವಾಗಿ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನಲ್ಲಿ ಬರುತ್ತೆ ಬೂದಿಹಾಳ ಗ್ರಾಮ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಬಳಿಕ ಕಾರು ಹತ್ತಿಸಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಾಡ್ತಾ ಜನರಿಗೆ ಮನರಂಜನೆ ಕೊಡುತ್ತಿದ್ದ ಈ ಮಾರುತಿ ಸ್ವಂತ ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ದಾನೆ. ಸಾಕಷ್ಟು ಸಾಂಗ್ಗಳನ್ನು ಕೂಡ ಬರೆದಿದ್ದಾನೆ, ಹಾಡಿದ್ದಾನೆ. ಇಲ್ಲಿ ಬರೀ ಕೇವಲ 5,000 ರೂಪಾಯಿಗೆ ಆ ಗಾಯಕನನ್ನು ಹತ್ಯೆ ಮಾಡಲಾಗಿದೆ. ಈರಪ್ಪ ಅಕ್ಕಿವಾಟೆ ಸೇರಿ 10 ಜನರು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಆರೋಪಿ ಈರಪ್ಪನ ಬಳಿ 5,000 ರೂಪಾಯಿ ಸಾಲವನ್ನು ಪಡೆದಿದ್ದ ಇವನು ಮಾರುತಿ. ಅಂದರೆ 50,000 ರೂಪಾಯಿ ಪಡ್ಕೊಂಡಿದ್ದಂತೆ. ಹಂತ ಹಂತವಾಗಿ ಅದನ್ನ ತೀರಿಸಿದ್ದಾನೆ. 45,000ವರೆಗೂ 5,000 ಬಾಕಿ ಇತ್ತು. ಅದನ್ನು ವಾಪಸ್ ಕೊಟ್ಟಿರಲಿಲ್ಲ ಮಾರುತಿ. ಅಂದರೆ ಆ ಕಬ್ಬಿನ ಜಮೀನಿನ ಮಾಲೀಕನಿಗೆ ಕೊಡಬೇಕಾಗಿತ್ತು. ಕೆಲಸಕ್ಕೆ ಬರ್ತೀನಿ ಅಂಥೇಳಿ ಇವನು ಒಪ್ಕೊಂಡಿದ್ದ, ಕೂಲಿಗೆ ಬರ್ತೀನಿ ಅಂಥೇಳಿ. ಆದರೆ ಕೂಲಿಗೂ ಬಂದಿಲ್ಲ, ಹಣನೂ ವಾಪಸ್ ಕೊಟ್ಟಿಲ್ಲ ಇವನು. ಹಾಗಾಗಿ ಅವನು ರೋಚೆಗೆದ್ದಿದ್ದ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಆತನನ್ನು ಫಾಲೋ ಮಾಡ್ಕೊಂಡು ಹೋಗಿ ಕೊಲೆಯನ್ನು ಮಾಡಿದ್ದಾನೆ. ಮಾರುತಿ ಫುಲ್ ಬ್ಯುಸಿ ಆಗಿಬಿಟ್ಟ. ಅವನಿಗೆ ಸಾಕಷ್ಟು ಆಫರ್ಗಳು ಬರೋಕ್ಕೆ ಶುರುವಾಯಿತು. ಸಾಕಷ್ಟು ಕಾರ್ಯಕ್ರಮಗಳಿಗೆ ಅವನು ಕರೆಗೆ ಶುರು ಮಾಡಿದರು. ಹಾಡಿನ ಕಡೆ ಗಮನ ಕೊಟ್ಟ. ಹಾಗಾಗಿ ಅವನು ಕಬ್ಬಿನ ಗದ್ದೆ ಕೆಲಸಕ್ಕೆ ಹೋಗಲಿಲ್ಲ, ಕೂಲಿಗೆ ಹೋಗಲಿಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಮಾಲೀಕ ನನ್ನ ದುಡ್ಡು ಕೊಟ್ಬಿಡು ಅಂತ ಹೇಳ್ತಾನೆ. ಇವನು ದುಡ್ಡು ಕೊಟ್ಟಿಲ್ಲ ಮತ್ತು ಕೂಲಿಗೆ ಬಂದಿಲ್ಲ ಅಂಥೇಳಿ ರೊಚ್ಚಿಗೆದ್ದು ಅವನನ್ನು ಕೊಲೆ ಮಾಡ್ತಾರೆ. ಮೊದಲು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಅದಾದಮೇಲೆ ಕಾರನ್ನು ಕೂಡ ಆತನ ಮೇಲೆ ಹರಿಸ್ತಾರೆ ಅನ್ನುವಂತಹ ಹರಿಸಿದ್ದಾರೆ ಅನ್ನುವಂಥ ಆರೋಪನ ಕುಟುಂಬಸ್ಥರು ಮಾಡ್ತಿದ್ದಾರೆ. ಸೂಕ್ತ ನ್ಯಾಯ ಬೇಕು ಅಂಥೇಳಿ ಈಗ ಅವರ ತಾಯಿ ಎಲ್ಲ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಮಾರುತಿ ಕೊಲೆ ನೋಡ್ತಾ ಇದ್ದೀವಿ. ಬರೀ 5,000 ರೂಪಾಯಿಗೋಸ್ಕರ ಇಲ್ಲಿ ಟಾರ್ಗೆಟ್ ಮಾಡಿ ಕೊಲೆ ಮಾಡಲಾಯ್ತಾ, ಅಥವಾ ಏನಾದರೂ ಆತ ಜಾನಪದ ಲೋಕದಲ್ಲಿ ಅಭಿವೃದ್ಧಿ ಆಗ್ತೀನಿ ಅನ್ನೋಂಥ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ರ? ಸದ್ಯಕ್ಕೆ ಏನೆಲ್ಲ ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದಾವೆ? ಪ್ರಭು, ಉತ್ತರ ಕರ್ನಾಟಕದ ಉದಯೋನ್ಮುಖ ಜಾನಪದ ಗಾಯಕ ಏನು ಮಾರುತಿ ಕೊಲೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬೂದಿಹಾಳ್ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಮಾರುತಿ ಈ ಮುಂಚೆ ಏನಂದರೆ ಕಬ್ಬಿನ ಗ್ಯಾಂಗ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದ. ಜೊತೆಗೆ ಆತನ ಸ್ನೇಹಿತರ ಒಂದು ತಂಡವೇ ಇತ್ತು. 50,000 ರೂಪಾಯಿ ಸಾಲವನ್ನು ಪಡೆದಿರ್ತಾನೆ. ಅದರಲ್ಲಿ 45,000 ರೂಪಾಯಿ ಹಣವನ್ನು ವಾಪಸ್ ತನ್ನ ಸ್ನೇಹಿತರಿಗೆ ಕೊಟ್ಟಿರ್ತಾನೆ. 5,000 ರೂಪಾಯಿ ಮಾತ್ರ ಕೊಡಬೇಕಾಗಿರುತ್ತೆ. ಯಾವಾಗ ಮಾರುತಿ ತಂದೆ ಆದಂಥ ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡು ಅದರಲ್ಲಿ ಜಾನಪದ ಗೀತೆಗಳನ್ನು ರಚಿಸಿ ಅದನ್ನು ಕಂಪೋಸ್ ಮಾಡುವ ಮೂಲಕ ಜನಪ್ರಿಯತೆ ಗಳಿಸಿದ್ನು, ಆಗ ಅದೇ ಒಂದು ಕಾಯಕದಲ್ಲಿ ಆತ ಮಗ್ನನಾಗ್ತಾನೆ. ಈ 5,000 ರೂಪಾಯಿ ವಿಚಾರವಾಗಿ ಮಾರುತಿ ಮತ್ತು ಈರಪ್ಪ ಅನ್ನೋಂಥ ಒಂದು ಗ್ಯಾಂಗ್ ಏನಿದೆ ಅವರ ಮಧ್ಯೆ ಒಂದು ವಾಗ್ವಾದ ಆಗುತ್ತೆ. ಈ ವಿಚಾರಕ್ಕೆ ಜಗಳ ಆದ ಬಳಿಕ ಮಾರುತಿಯನ್ನೇ ಸ್ಕೆಚ್ ಹಾಕಿ ಒಂದು ಕೊಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಮಾರುತಿ ತನ್ನ ಮನೆಯಿಂದ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆತನನ್ನು ಬೆನ್ನು ಹತ್ತಿದಂಥ ಆರೋಪಿಗಳಿದ್ದಾರೆ. ಮೊದಲಿಗೆ ಕಾರಿನಿಂದ ಬೈಕ್ಗೆ ಡಿಕ್ಕಿ ಹೊಡೆಸ್ತಾರೆ. ಆತ ಕೆಳಗೆ ಬಿದ್ದ ತಕ್ಷಣವೇ ಆತನ ಮೇಲೆ ರಾಡ್ನಿಂದ ಹಲ್ಲೆ ನಡೆಸಿ ಜೊತೆಗೆ ಆತನ ಕೊಲೆ ಮಾಡಲಾಗುತ್ತೆ. ಅದ ಬಳಿಕ ಆತನ ಮೇಲೆ ಕಾರನ್ನು ಹತ್ತಿಸ್ಕೊಂಡು ಅಲ್ಲಿಂದ ಪರಾರಿ ಆಗ್ತಾರೆ. ಯಾವಾಗ ಕಾರಿನಲ್ಲಿ ಬೆನ್ನು ಹತ್ತಿರ್ತಕ್ಕಂಥ ಆರೋಪಿಗಳ ವಿಚಾರ ಮಾರುತಿ ಗೊತ್ತಾಗುತ್ತೋ ಆಗ ಮಾರುತಿ ತನ್ನ ಸ್ನೇಹಿತರಿಗೆ ಕರೆ ಮಾಡಿ ಹೇಳ್ತಾರೆ, ಹುಡುಗರನ್ನು ಕರೆದುಕೊಂಡು ಬಾ, ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ಮಾತನ್ನು ಹೇಳಿರ್ತಾನೆ. ಅಲ್ಲಿ ಸ್ಥಳಕ್ಕೆ ಸ್ನೇಹಿತರು ಬರುವಷ್ಟರಲ್ಲಿ ಆತ ಕೊಲೆಯಾಗಿ ಹೋಗಿರ್ತಾನೆ. ಆದರೆ ಆರಂಭದಲ್ಲಿ ಪೊಲೀಸರು ಆಕ್ಸಿಡೆಂಟ್ ಆಗಿದೆ ಅಂಥೇಳಿ ಒಂದು ಸ್ಥಳಕ್ಕೆ ಹೋದ ಬಳಿಕ ಆತನ ಮೈ ಮೇಲಿದ್ದಂಥ ಗಾಯಗಳು ಮತ್ತು ಆ ಕೃತ್ಯದಲ್ಲಿ ನಡೆದಂಥ ಸ್ಥಳದಲ್ಲಿ ನಡೆದಂಥ ಘಟನೆಯನ್ನು ಪರಿಶೀಲನೆ ಮಾಡಿದ ಬಳಿಕ ಇದು ಕೊಲೆ ಅನ್ನೋಂಥ ನಿಖರವಾಗಿ ಗೊತ್ತಾಗುತ್ತೆ. ಜೊತೆಗೆ ಆತನ ಸ್ನೇಹಿತರಿಗಿಂದ ಮಾಹಿತಿ ಪಡೆದ ಬಳಿಕ ಈಗ ಇಬ್ಬರು ಆರೋಪಿಗಳನ್ನು ರಾಯಬಾಗ್ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಈಗ ಇಬ್ಬರು ಆರೋಪಿಗಳನ್ನು ಈಗ ಅರೆಸ್ಟ್ ಮಾಡಿ ಅವರನ್ನು ವಿಚಾರಣೆ ಕೂಡ ಒಳಪಡಿಸಲಾಗ್ತದೆ. ಜೊತೆಗೆ ಈ ಒಂದು ಪೊಲೀಸರ ಪ್ರಾಥಮಿಕ ಒಂದು ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥ ಏನಂದರೆ 5,000 ರೂಪಾಯಿ ಹಣದ ವಿಚಾರವಾಗಿ ಒಂದು ಗಲಾಟೆ ಆಗಿದೆ. ಹಾಗಾಗಿ ಆ 5,000 ರೂಪಾಯಿ ವಾಪಸ್ ಕೊಡದೇ ಇರೋ ಕಾರಣಕ್ಕಾಗಿ ಆತನನ್ನು ಕೊಲೆ ಮಾಡಲಾಗಿದೆ ಅನ್ನೋಂಥ ಮಾಹಿತಿ ಈಗ ಗೊತ್ತಾಗಿರ್ತಕ್ಕಂಥದ್ದು. ಸದ್ಯ ಈಗ ರಾಯಬಾಗ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.